ಆತ್ಮಹತ್ಯೆಗೆ ಶರಣಾದ ಕನ್ನಡ ಚಿತ್ರರಂಗದ ನಿರ್ದೇಶಕ ಗುರುಪ್ರಸಾದ್ ತಾವು ಸಾಯೋದಕ್ಕಿಂತ ಮುಂಚೆ ತಮಗಿರುವಂತ ಆರ್ಥಿಕ ಸಮಸ್ಯೆಯ ಬಗ್ಗೆ ಹೇಳಿಕೊಂಡಿದ್ರು ಅನ್ನೋ ವಿಚಾರ ಈಗ ರಿವೀಲ್ ಆಗಿದೆ. ನಿರ್ದೇಶಕ ಗುರುಪ್ರಸಾದ್ ಅವರು ಮಾತನಾಡಿರುವಂತ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಸಾವಿಗೂ ಒಂದು ದಿನ ಮೊದಲು ಗುರುಪ್ರಸಾದ್ ಮಾತನಾಡಿರೋದು ತಮ್ಮ ಎರಡನೇ ಪತ್ನಿ ಸುಮಿತ್ರಾ ಅವರ ಜೊತೆಗೆ ಫೋನಲ್ಲಿ ಮಾತನಾಡಿರುವಂತ ಮಾತುಕತೆ. ಆ ಆಡಿಯೋದಲ್ಲಿ ಆತ್ಮಹತ್ಯೆಯ ಬಗ್ಗೆ ಗುರುಪ್ರಸಾದ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಿನಗೆ ಮತ್ತು ಮಗುವಿಗೆ ಏನಾದರೂ ಮಾಡಿಟ್ಟು ನಾನು ಸಾಯ್ತೀನಿ ಅಂತ ಗುರುಪ್ರಸಾದ್ ಹೇಳಿಕೊಂಡಿದ್ದಾರೆ. ತಾವೇ ಅದನ್ನು ರೆಕಾರ್ಡ್ ಮಾಡಿ ತಮ್ಮ ಆಪ್ತರಿಗೂ ಕೂಡ ಗುರುಪ್ರಸಾದ್ ಕಳಿಸ್ಕೊಟ್ಟಿದ್ರು. ಗುರುಪ್ರಸಾದ್ ಅವರ ಸಾವಿನ ಸತ್ಯ ಗೊತ್ತಾಗ್ಲಿ ಅಂತ ಈಗ ಆ ಆಡಿಯೋವನ್ನ ಅವರ ಆಪ್ತ ವಲಯ ರಿಲೀಸ್ ಮಾಡಿದೆ. ಅದೀಗ ವೈರಲ್ ಆಗ್ತಾ ಇದೆ. ಆಡಿಯೋದಲ್ಲಿ ಏನಿದೆ ನೋಡೋಣ. ಹಲೋ, ಹೇಳಿ. ಫೋನ್ ಮಾಡಿದಿರಿ ನಾನು ನಿಮ್ಗೆ ಬೆಳಗ್ಗೆಯಿಂದನು. ಓಕೆ, ಅದಕ್ಕೆ ಏನ್ ಮಾಡ್ಲಿ? ಮಗಳು ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ತಾನೇ ನಾನು ಹೇಳ್ದೆ. ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ? ಓಕೆ, ಈಗ ಹೇಳ್ತೀನಿ. ಒಂದ್ ನಿಮಿಷ ನನಗಿರೋ ಉತ್ತರ ನಿಮ್ಗೆ ಕಲ್ಪನೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಈಗ ಕೇಳಿಸ್ಕೊಡಿ. ಪಾಯಿಂಟ್ ನಂಬರ್ 1, ಜೊತೆಲೆ ಇರೋದು ಅಂತಾಗಿ ನಾನು ಕೇಳಿದ್ದೆ. ಜೊತೆಲೆ ಇದ್ರಿ, ಆಯ್ತಾ? ಆಮೇಲೆ ಮನೆ ಅಂತ ಅದು ಮನೆಗೂ ಬಂದಾಯ್ತು. ಅವನ್ ಹತ್ತ ಅಂದ್ಬಿಟ್ಟು ಹೊರಟ್ರಿ. ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀನಿ, ಕೂಲಿ ತರ ಸಾಯ್ತಾ ಇದ್ದೀನಿ ಮಗನಾಗಿ, ಅಲ್ವಾ? ಸೊ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಇವ್ರು, ಬೇಕು ಅಂತ ಕ್ರಿಯೇಟ್ ಮಾಡಿ. ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ. ನೋಡಿ, ನೀವು ನೋಡಿ ದರ್ಶನ್ದು ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ, ಆ ತರ ಇರ್ಬೇಕಿತ್ತು. ನಾನು ಹಂಗಿಲ್ವೇ? ನನ್ನ ದುಡ್ಡಿಲ್ಲ, ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ. ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ, ಸರಿಯಾಗಿ ಹೇಳ್ತೀನಿ, ತಾಳ್ಮೆ ಬೇಕಿಂತ ಟೈಮಲ್ಲಿ ಅಂತ ನಿಮ್ಗೆ ಫೋನ್ ಮಾಡಿದ್ ನನಗೆ ಗೊತ್ತಿಲ್ಲ ಗೊತ್ತಾಗೋದು ಏನೇನಿದೆ ಅಂತ. ಎಲ್ಲ ರೆಕಾರ್ಡ್ ಆಗ್ತದೆ, ಇಟ್ಕೊಳ್ಳಿ, ಇವೆಲ್ಲ ಇಟ್ಕೊಳ್ಳಿ. ನೀವು ಇದುವರೆಗೂ ಮಾಡಿರೋದು ನನಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ, ಆಯ್ತಾ? ಒಂದು ಅಡುಗೆ ಮಾಡ್ಕೊಡೋದು ಇದು. ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು, ಬಹಳಷ್ಟು ಜನಕ್ಕೆ ಜೊತೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ, ಎಲ್ಲ ನಂಬರ್ಗಳು, ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ. ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ, ಅದು ಗೊತ್ತು. ಆದ್ರೂ ನಾನು ಕಂಟ್ರೋಲ್ ತಗೋಬೇಕು. ನಾನು ಕಂಟ್ರೋಲ್ ತಗೊಳಕ್ ಆಗಲ್ಲ. ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ. ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು. ಹೇಳಿ, ಮಾತಾಡಿ. ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಈಗಿದ್ರಿ? ಅಭಿಪ್ರಾಯಗಳು ಬದಲಾಗೋದು, ಇದು ಅದನ್ನ. ಊಟಕ್ಕೂ ಗತಿ ಇಲ್ಲ, ಏನೇನೋ ಮಾಡ್ಕೊಂಡು ಕೂತಿದೀನಿ. ನಾನು ಕೆಲಸ ಮುಗಿಸಿ ಕೊಡೋರು ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳು ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ. ಹಲೋ, ಇದ್ದೀರಾ? ಅಲ್ಲಲ್ಲ, ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಳಸಲ್ಲ. ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದೇನೋ ತರಲಿದೆ, ನೀನ್ ನಡೀತಿದೆ, ಅಡಿಗೆ ಮಾಡ್ಕೊತಿ, ಎಷ್ಟು ವರ್ಷಗಳಾಗೋಯ್ತು ಒಂದೊಂದೇ. ಅವಾಗ ಅನ್ನೋದು ಮತ್ತೆ ಮನೆ ಅಲ್ಲಿಗೆ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿ ಇಟ್ಟಿದ್ದೀನಿ. ಆಯ್ತಾ? ಈಗ ನಾನು ಬಿಸ್ನೆಸ್ ಮಾಡಿ ಯಾರ್ಯಾರು ಕೊಡ್ಬೇಕು, ನಾನು ನೀಚೆ ಆಗ್ತೀನಿ. ನಾನು ನೀಚೆ ಅಲ್ಲ. ಹೋಗು ಅಂದ್ರಿ, ಬಂದೆ. ಹುಷಾರಿಲ್ಲ, ನೀನ್ ಹೋಗಿ ನೀನ್ ಸುಧಾರ್ಕೊಂಬ ಅಂತ ಬಂದ್ಮೇಲೆ ಸತ್ಯತೆ ಬರ್ತಿದ್ಯಾ? ನೀವೇ ಸರಿ. ಅಯ್ಯೋ, ಇದನ್ನ ಕೇಳಿಸ್ಕೊಳ್ರಿ. ಮಾತಾಡ್ಕೊಡುದು ಈಗ ನಾನು ಬದಲಿದ್ದೀನಿ. ಕೇಳಿಸ್ಕೋಬೇಕು. ಒಂದೇ ಒಂದು ಪಾಯಿಂಟ್. ನೀವು ಬಂದ್ರಿ, ನಿಮ್ದು ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ. ನಾನು ನಿಮ್ಗೆ ನಾಳೆ ಒಂದು ಮೆಸೇಜ್ ಕಳಿಸ್ತೀನಿ ನೋಡಿ. ನನಗೆ ಅದು ಟೈಮ್ ಇರ್ಲಿಲ್ಲ, ನಂಗೆ ಬೇಕು ಬೇಡದ್ದು. ನಿಮ್ಗೆ ಏನೋ ಒಂದಷ್ಟು ಮಾಡ್ಬಿಟ್ಟು ಸಾಯ್ಬೇಕು ಅಂತಾನೆ. ನೀವೇನು ತಪ್ಪು ಮಾಡ್ತಿಲ್ಲ, ನಾನ್ ತಪ್ಪು ಮಾಡಿ ನಾನ್ ನಿಮ್ಮನ್ನ ಮೇಲೆ ಹುಟ್ಟಾಕೊಂಡು ಹೇಳ್ತಿದೀನಿ. ಮಾಡ್ತೀರಾ? ಇವಾಗ ಈ ಮಗುನ್ ಇಟ್ಕೊಂಡು ನೆಪ ಮಾಡ್ಕೊಂಡು ಹೇಳ್ತಿದೀನಿ ಅಂತಾನ? ಅಷ್ಟೇ ಅಲ್ಲ, ಅದು ಸ್ಕೀಮ್. ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ, ಅಲ್ಲಿರ್ಬೇಕು, ಇಲ್ಲಿರ್ಬೇಕು. ಇದು ರೂಮ್ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಅಷ್ಟೊತ್ ಮಾಡ್ಬೇಕು, ಯಾವ ಹುಡುಗನ್ ಕತ್ಕೋಬೇಕು, ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು. ಓಕೆ, ಇಲ್ಲ ತಪ್ಪು, ಮತ್ತೆ ತಪ್ಪು. ನಾನು ಆತರ ಹೇಳ್ತಿಲ್ಲ, ನಾನು ಹೇಳ್ತಿರೋದೇ ಬೇರೆ. ನಿಮ್ಗೆ ಅದು ನಾಳೆ ಮೆಸೇಜ್ ಕಳಿಸ್ತೀನಿ. ಇರಕ್ಕಾಗಲ್ಲ ಅಂದ್ರೆ ಇನ್ನೇನು ಅರ್ಥ? ಅದು ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ. ನನ್ ಬಿ.ಪಿ ರೈಸ್ ಮಾಡಿಸ್ಬೇಡಿ, ನಂಗೆ ತುಂಬಾ ಸುಸ್ತಲ್ಲಿದ್ದೀನಿ. ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಹಿಂಗಿದ್ದೀನಿ, ಈ ತರ ಇದ್ದೀನಿ, ಆಯ್ತಾ? ಹೇಳಿದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳಿದೀನಿ. ಒಂದೊಂದು ರೂಪಾಯಿಗೂ ಸಾಯ್ತಾ ಇದ್ದೀನಿ.
ಮೇಡಮ್ ನಮಸ್ತೆ. ಈ ಒಂದು ಆಡಿಯೋ ಸಾವಿಗೂ ಮುನ್ನ ಯಾವಾಗ ಮಾತನಾಡಿದಂತೆ ಈ ಕಾನ್ವರ್ಸೇಷನ್ ಯಾವಾಗ ಆಗಿತ್ತು ಅಂತ? ಸರ್, ಸಾವಿಗೂ ಮುನ್ನ ನನಗೆ ನಗಬೇಕು ಆಳ್ಬೇಕು ಗೊತ್ತಾಗ್ತಿಲ್ಲ. ಒಬ್ಬ ಸಂಬಂಧಿಕ ಅಂತ ಅನ್ಕೊಂಡು ಯಾರು ಈ ಆಡಿಯೋನ ವೈರಲ್ ಮಾಡ್ತಿದ್ದಾರೆ ಸರ್, ಇದು ಇವಾಗ ಏನು ನಡೀತದೆ ಅದ್ರ ಬಗ್ಗೆ ಮಾತಾಡ್ಬೇಕು, ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕೇ ಹೊರತಾಗಿ ಗಂಡ ಹೆಂಡತಿ ವೈಯಕ್ತಿಕ ಜೀವನನ ನಾನೇನು ಪರ್ಸ್ನಲಿ ಹಂಚ್ಕೊಂಡಿರೋದನ್ನ ತಗೊಂಡ್ ಬಂದು ಯಾವತ್ತೂ ನಡೆದಿದ್ದು ಜೂನಲ್ಲಿ ನಡೆದಿರೋಂಥ ಕಥೆನ ಏನೋ ಮಗುನ ನೋಡ್ತಿಲ್ಲ, ಹುಷಾರಿಲ್ದೆ ಇದ್ದಾಗ ಮನೆ ಕಳ್ಸಿದ್ರು, ನೋಡ್ತಿಲ್ಲ, ನೀವು ಜೊತೆಲಿ ಏನೋ ಇದೀರಂತೆ, ಒಂಚೂರು ನೋಡಿ ಹಿಂಗೆ ಅವರೇ ರೆಕಾರ್ಡ್ ಮಾಡಿ ಕಳ್ಸಿದ್ದಾರೆ, ಕೋಪದಲ್ಲಿ ಏನೋ ಮಾತಾಡ್ತಿದ್ದಾರೆ, ಒಂಚೂರು ನೀವು ಮಾತಾಡಿ ಅಂತ ಕಳ್ಸಿದ್ದು ಆಡಿಯೋ. ನೀವು ಯಾಕಂದ್ರೆ ಅವರು ನಮ್ಮ ಯಜಮಾನ್ರಿಗೆ ಚಿಕ್ಕಪ್ಪ, ನನಗೆ ಮಾವ ಆಗ್ತಾರೆ. ನಾನು ನನ್ನ ಮಗು ಕಂಡ್ರೆ ಸ್ವಲ್ಪ ಅವ್ರಿಗೆ ಪ್ರೀತಿ ಇತ್ತು, ಆ ಕಾರಣದಿಂದ ಮಗುಗೆ ಈ ತರ ಆಗಿದೆ ನೋಡಿ ಅವ್ರು ಏನೋ ಕೋಪದಲ್ಲಿ ಮಾತಾಡ್ಕೋತಾರೆ, ಮೊದಲೇ ಸಿನಿಮಾ ಅದು ಇದು ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ, ನೀವು ಒಂಚೂರು ಮಾತಾಡಿ ಅನ್ನೋ ಕಾರಣದಲ್ಲಿ ಅದೇ ಮನುಷ್ಯ ಏನ್ರಿ ಇದು ಕರ್ಮಕಾಂಡ ಅಂತ ಹೇಳ್ಬಿಟ್ಟು ಕಳ್ಸಿದ್ದಾರೆ ಬ್ಯಾಕ್ ಮೆಸೇಜು. ಯಾವತ್ತು ಆಡಿಯೋ ಸೆಂಡ್ ಆಗಿದೆ ಅನ್ನೋದು ನಾನು ನಿಮ್ಗೆ ಕೊಡ್ತೀನಿ, ದಯವಿಟ್ಟು ಅದನ್ನ ಹಾಕಿ, ನಾನು ವಾಟ್ಸಪ್ ಸ್ಟೇಟಸ್ ಕೊಡ್ತೀನಿ ಸರ್. ಈಗ ಅದು ಮಾತಾಡ್ತಿದ್ದಾರೆ, ಈ ತರ ಸಮಸ್ಯೆ ಎದುರಾದಾಗ ನನ್ನ ಸ್ಟೇ ತಂದ್ಬಿಟ್ಟೆ ಅನ್ನೋ ಕಾರಣಕ್ಕೋಸ್ಕರ ಬಂದು ಗಂಡ ಹೆಂಡತಿ ಸಂಬಂಧನ ಅಪಪ್ರಚಾರ ಮಾಡ್ತಾರೆ ಅಂದ್ರೆ ನೀವೇ ಹೇಳಿ ಸರ್, ಯಾವ ಗಂಡ ಹೆಂಡತಿ ಜಗಳ ಆಡಲ್ಲ, ಅದರಲ್ಲಿ ಜಗಳ ಅಂತ ಆ ಆಡಿಯೋದಲ್ಲಿ ನಿಮ್ಗೆ ಏನಾದ್ರು ಜಗಳ ಆಡ್ತಿರೋ ತರ ಕಾಣಿಸುತ್ತಾ, ಅಥವಾ ಅವ್ರ ಮನಸ್ಸಿಗೆ ನೋವು ಉಂಟಾಗುವಂಥದ್ದು ನಾನೇನಾದ್ರೂ ಹೇಳಿದಿನ? ಇನ್ನು ಅವರೇ ಹೇಳಿದ್ದಾರೆ ದರ್ಶನ್ ಅದು ಇದು ಅಂತ, ಅದಾದ್ರೂ ನಾನು ಯಾವತ್ತಿಗೂ ಅವರು ನನ್ನ ಹೋಗೆ ಬಾರೆ ಅಂತ ಕರೆದಿಲ್ಲ, ನಮ್ಮ ಮಧ್ಯೆ ಅವ್ರ ಮಧ್ಯೆ ಯಾವುದೇ ರೀತಿ ಜಗಳಗಳಿಲ್ಲ ಸರ್, ಇದು ಸತ್ಯ. ಈಗ ಟೀಮ್ ಕಡೆಯಿಂದ ಆಗಿರುವಂಥ ವೈರಲ್ ಆಯಿತು ಅಂತ ಅಂದ್ಬಿಟ್ಟು ಆಡಿಯೋ ಒಂದು ಕಂಟೆಂಟ್ ಯಾವ ವಿಚಾರವಾಗಿ? ಯಾಕೆಂದರೆ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ, ಅಂದರೆ ಸಿನಿಮಾಗೂ ಒಂದಷ್ಟು ಒಡಂಬಡಿಕೆ ಮಾಡ್ಕೊಂಡಿದ್ರು, ಈ ಸಿನಿಮಾದಿಂದ ದುಡ್ಡು ಬಂದರೆ ಏನಾದ್ರು ಪತ್ನಿಗೆ ಮತ್ತು ಮಗುಗೆ ಏನಾದ್ರು ಮಾಡ್ಕೊಡ್ಬೇಕು ಅಂತ, ಆ ಥರ ಏನಾದ್ರು ಚರ್ಚೆ ಆಗಿತ್ತಾ ಅಂತ? ಒಡಂಬಡಿಕೆ ಮಾತು ಅಂದರೆ ಸರ್, ಮಾತುಕತೆ ಅಂದರೆ ಸರ್, ಸಿನಿಮಾ ಮಾಡಕ್ಕೆ ರಿಲೀಸ್ ಮಾಡಕ್ಕೆ ನೀವು ಸಹಕಾರ ಮಾಡಿ ಮೇಡಮ್, ಸಿನಿಮಾ ಅರ್ಧಕ್ಕೆ ನಿಂತೋಗಿದೆ ಅಲ್ಲ, ನಾವು ತಗೊಂಡೋಗಿ ಅದೇನಿದೆ ರಿಲೀಸ್ ಮಾಡಿಬಿಡೋಣ, ಅವ್ರಿಗೆ ಒಳ್ಳೆ ಸಿನಿಮಾ ಗುರುಗಳ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಟೆಂಟ್ ತಗೊಂಡು ಹೋಗ್ತಾರೆ ಸರ್. ನಿಮ್ಮ ಜೊತೆ ಮಾತಾಡಿ ತಗೊಂಡು ಹೋಗ್ತಾರೆ. ಅಂದರೆ ನಾನು ಕೆಲವು ನ್ಯಾಯ ವ್ಯಕ್ತಿಗಳ ಹತ್ರ ನ್ಯಾಯ ಕೇಳಕ್ಕೆ ಹೋದಾಗ ಅವ್ರ ಮಧ್ಯಾಹ್ನ ಕೂತ್ಕೊಂಡು ಅವ್ರು ಕೊಡಮ್ಮ ಅಂತ ಹೇಳಿದಾಗ ಕೊಟ್ಟು ಕಳಿಸ್ತೀನಿ. ಇವ್ರು ಇಲ್ದೇ ಇರೋ ಸಲ್ದರದೆಲ್ಲ ಏನೇನೋ ಮಾಡಿಕೊಂಡು ಮಾತಾಡಿಕೊಂಡು ಏನೇನೋ ಬರ್ಕೊಂಡು ಅವ್ರ ಹೆಸರಿಗೆ ಎಲ್ಲ ವರ್ಗಾಯಿಸ್ಕೊಂಡು ಇವಾಗ ಅವ್ರ ಬ್ಯಾನರಲ್ಲೇ ರಿಲೀಸ್ ಮಾಡಕ್ ರೆಡಿಯಾಗಿ ನನಗೆ ವಂಚನೆ, ನನ್ನ ಮಗುಗೆ ವಂಚನೆ ಮಾಡಿಕೊಂಡು, ಜೊತೆಗೆ ನನ್ನ ಯಜಮಾನ್ರಿಗೆ ವಂಚನೆ ಮಾಡಿಕೊಂಡು, ನಮ್ಮ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಆ ಬ್ಯಾನರ್ ನೋಡೇ ಬಂದಿರ್ತಾರೆ ಇವರೆಲ್ಲರೂ. ಬ್ಯಾನರೇ ಅಂದ್ರೆ ಗುರುಪ್ರಸಾದ್ ಪ್ರೊಡಕ್ಷನ್ ಇದೆ, ಗುರುಪ್ರಸಾದ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂತಾನೆ ಬಂದು ಅವ್ರನ್ನ ನೋಡ್ಕೊಂಡು ಬಂದು ಮಾಡಿರೋ ಸಿನಿಮಾನೇ ತನ್ನ ಹೆಸರಿಗೆ ತನ್ನ ಅಥಾರಿಟಿ ತಗೊಂಡು ಸಿನಿಮಾ ರಿಲೀಸ್ ಮಾಡಕ್ ಹೊರಟಾಗ ನಾನು ನ್ಯಾಯಾಲಯಕ್ಕೆ ಮೊರೆ ಹೋಗ್ತೇನೆ ಸರ್. ಏನಂತ ಬೇಡಿಕೆ ಇಟ್ಟಿದ್ರಿ ನೀವು ಅಂತ ಸಿನಿಮಾ ಒಂದು ಈ ಒಡಂಬಡಿಕೆ ಟೈಮ್ನಲ್ಲಿ? ಸರ್ ಏನಿಲ್ಲ, ಕಂಟೆಂಟ್ ತಗೊಂಡು ಹೋಗ್ತೀನಿ, ಸಿನಿಮಾ ಮುಗಿಸ್ತೀವಿ, ಮಾಡೋಣ, ಸಿನಿಮಾದಲ್ಲಿ ನೀವು ಎಲ್ಲ ಇರ್ತೀರಿ ಮೇಡಮ್, ಏನಿದೆ ನಾನು ಕೇಳ್ತೀನಿ ಸರ್, ನನ್ನ ಸಿನಿಮಾದ ಏನಿದೆ, ನಮ್ಮ ಯಜಮಾನ್ರದ್ದು ಪರಿಹಾರ ಏನಿದೆ ಕೊಟ್ಬಿಡಿ, ಏನಿದು ಪೇಮೆಂಟ್ ಏನಿದೆ, ಅದು ಇದು ಅವ್ರ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಇದೆಲ್ಲ ಅದಕ್ಕೆ ನಮಗೆ ಇವಾಗ ಅವರಿಲ್ಲ, ನಮ್ಗೆ ಏನಾದರೂ ನ್ಯಾಯ ಕೊಡಿ ಅಂತ ಕೇಳ್ತೀನಿ. ಬಿಡಿ ಮೇಡಮ್, ಮಾತು ಕೊಡೆ, ನಮ್ದೆಲ್ಲ ನಡೆಯುತ್ತಲ್ಲ, ನೀವೇ ಓನರ್ಶಿಪ್ ಇರಬೇಕಾದ್ರೆ ಏನು ಅಂತ ಹೇಳಿ ತಗೊಂಡೋಗಿ ನೋಡಿದ್ರೆ ಆಡಿಯೋ ರಿಲೀಸ್ ದಿನ ನನಗೆ ಗೊತ್ತಾಗುತ್ತೆ ಎಲ್ಲ ಅವ್ರ ಹೆಸರಿಗೆ ಚೇಂಜ್ ಆಗಿದೆ ಅಂತ. ಇಷ್ಟು ಸರ್. ಮೇಡಮ್, ಆಡಿಯೋ ಕೇಳಿದಾಗ ನಿಮ್ಮಿಬ್ಬರ ನಡುವಿನ ಒಂದು ಸಾಂಸಾರಿಕ ಜೀವನ ಹೇಗಿತ್ತು ಅನ್ನೋಂಥದ್ದು ಒಂದು ಪ್ರಶ್ನೆ. ತುಂಬಾ ಅದ್ಭುತವಾಗಿತ್ತು ಸರ್. ನನಗೆ ಅವ್ರ ಕೊನೆ ಮೆಸೇಜ್ ಕೂಡ ಲವ್ ಯು, ನಾನು ನಿಮ್ಮಿಬ್ಬರಿಗೆ ಮಗಳಿಗೆ ನನಗೆ ಆದಂತ ನೋವಿಗೆ ನನಗೆ ಇಷ್ಟೆಲ್ಲ ಕಷ್ಟ ಇದೆ, ಖಂಡಿತ ಅದನ್ನ ಸರಿ ಮಾಡ್ತೀನಿ ಅಂತ ಅನ್ನೋದೇ ಇದೆ. ಇವಾಗ ಅದನ್ನು ಕಳಿಸ್ಬೇಕಾ ಹೇಳಿ, ಗಂಡ ಹೆಂಡ್ತಿದ್ ಎಲ್ಲಾನು ಕಳಿಸ್ಬಿಡು ಅಂದ್ರೆ ಕಳಿಸ್ಬಿಡ್ತೀನಿ ಸರ್ ಮೆಸೇಜ್ನ, ಕೊನೆಯದು ಕಳಿಸ್ತೀನಿ ಸರ್. ಅದೇನಿದೆ ಅವರು ಪಾಪ ಏನೋ ಅಪಪ್ರಚಾರ ಮಾಡ್ತಿದ್ದಾರೆ. ಅದ್ಭುತವಾದ ಸಂಬಂಧ ಸರ್ ನಮ್ಮಿಬ್ಬರದು. ನನ್ನ ಮಗು ಮೇಲೆ ಕೋಪ ಇತ್ತು, ಯಾರಿಗೆ ಆಗ್ಲಿ ಆ ಸಮಯ ನನ್ನ ಕೆಲಸ ಸರಿ ಹೋಗ್ತಿಲ್ಲ, ನನ್ಗೆ ಅದು ಸರಿ ಹೋಗ್ತಿಲ್ಲ, ಫೈನಾನ್ಷಿಯಲಿ ವರ್ಕ್ ಆಗ್ತಿಲ್ಲ, ಹೆಂಡತಿ ಮೇಲೆ ರೇಗೋದ್ ಬಿಟ್ರೆ ಕಂಡವ್ರ ಹೆಂಡತಿ ಮೇಲೆ ರೇಗಕ್ಕಾಗತ್ತಾ? ಈಗ ಬೇರೆಯವ್ರ ಹೆಂಡತಿನ ಮೇಲೆ ರೇಗದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಇಷ್ಟು ಸರ್. ಹಣಕಾಸಿನ ತೊಂದರೆ ಇತ್ತ? ಹಣಕಾಸಿಂದು ಅಂದರೆ ಅಲ್ಲಿಗೆ ಅವರ ಜೀವನ ಮಾಡೋದಕ್ಕೆ ಏನು ತೊಂದರೆ ಆಗಿರಲಿಲ್ಲ ಸರ್. ಯಾವುದೇ ರೀತಿ ಸಾಲಗಳು ಇರಲಿಲ್ಲ, ಮಾಡಿಕೊಂಡು ಇರಲಿಲ್ಲ ಸರ್. ಅವ್ರ ಜೀವನಕ್ಕೆ ಏನು ಬೇಕು ಅದ್ಭುತವಾಗಿ ದುಡ್ಕೊಳ್ಳೋಂಥ ವ್ಯಕ್ತಿ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಮಾತಲ್ಲಿ ಹೇಳ್ತಾರೆ, ₹1 ನಾನು ಕಷ್ಟಪಡ್ತಾ ಇದ್ದೀನಿ, ಮೈ ನಡುಗ್ತಾ ಇದೆ, BP ಜಾಸ್ತಿ ಇದೆ ಅನ್ನೋ ಅಂತ ಮಾತು. ಸರ್ ಇವಾಗ ನಿಮಗೂ ಅನ್ಸುತ್ತೆ, ಇವಾಗ ತುಂಬ ನೀವೇ ಹೇಳಿ ಸರ್, ಇವಾಗ ನೀವು ಎಲ್ಲೋ ಒಂದು ಕಡೆ ಏನೋ
ಏನೋ ಕೆಲಸಗಳು ಒಪ್ಕೊಂಡು ಇದಾಗುತ್ತೆ. ಆ ಟೈಮಿಗೆ ಆ ಕೋಪದಲ್ಲಿ ಅನ್ಸೋದು ನನಗೆ ಕೈ ನಡುಗು ಅದನ್ನ ಎಕ್ಸ್ಪ್ರೆಸ್ ಮಾಡಿದೆ. ಹೆಂಡತಿ ಹತ್ರ ಹೇಳ್ಕೊಳ್ದೆ ಇನ್ನು ಯಾರ ಹತ್ರ, ಯಾರು ಬೇರೆ ರವಿ ದೀಕ್ಷಿತ್ರೇ ನೋಡಿ ನನ್ನ ಹೆಂಡ್ತಿಂಗ್ ಮಾಡಿದ್ದಾರೆ, ಇವರೇ ಸಾರಿ ನನ್ನ ಹೆಸರು ತಗೋಬಾರ್ದು, ನನ್ನ ಚಿಕ್ಕಪ್ಪ ಮಾವ ಅನ್ನೋ ಕಾರಣಕ್ಕೆ ಅವರೇ ಮಾಡಿ ನಾನು ಅವ್ರಿಗೆ ಕಳ್ಸಿದ್ರಿಂದ ಅವ್ರ ಹೆಸರು ತಗೋತಾ ಇದ್ದೀನಿ. ಬೇರೆ ಯಾರಿಗೂ ಹೋಗಿ ನನ್ನ ಹೆಂಡ್ತಿ ಈಗ ಮಾಡ್ತಿದ್ದಾಳೆ ನನಗೆ ಪರಿಹಾರ ಕೊಡಿಸಿ ಅಂತ ಅವ್ರು ಕೇಳಿಲ್ಲಲ್ಲ. ನನ್ನ ಹೆಂಡ್ತಿಯಿಂದ ನೋವಾಗ್ತಿದೆ ಅಂತ ಎಲ್ಲಾದರೂ ಹೇಳ್ಕೊಂಡಿದ್ದಾರಾ? ಹೆಂಡ್ತಿ ಫ್ಯಾಮಿಲಿಯಿಂದ ಆಗ್ತಿದೆ, ಅವರಿಂದಾನೇ ನಾನು ಹಿಂಗೆ ಆಗ್ತಿದ್ದೀನಿ ಅಂತ ಎಲ್ಲಾದರೂ ಹೇಳಿದಾರ? ಅಷ್ಟೇ ಸರ್. ಒಟ್ಟಿಗೆ ಜೀವಿಸ್ತಾ ಇದ್ರ ಅಥವಾ ಹೇಗೆ ಅಂತ ಬೇರೆ ಬೇರೆ ಇದ್ದದ್ದ ಅಂತ? ಬೇರೆ ಬೇರೆ ಏನೂ ಇರಲಿಲ್ಲ. ಸಿನಿಮಾಗೆ ಅಂತ ಅವ್ರು ಯಾವಾಗಲೂ ರೂಮಲ್ಲೇ ಇರೋರು. ಕೆಲಸಗಳ ಟೈಮಲ್ಲಿ ಎಲ್ರಿಗೂ ಗೊತ್ತಿರೋದೆ, ಸುಮಾರು ಜನ ಅವ್ರಿಗೆ ಗೊತ್ತಿರೋದೆ, ಆಲ್ಮೋಸ್ಟ್ ಯಾವಾಗಲೂ ಹೋಟೆಲ್ ರೂಮ್ಗಳಲ್ಲೇ ಇರೋರು. ಸೊ ಮಧ್ಯದಲ್ಲಿ ನಾನು ಯಾವುದೇ ಎಲ್ಲ ಪ್ರೊಡ್ಯೂಸರ್ಗೂ ನಾನು ಗೊತ್ತು ಅಂದರೆ ಆ ಜಾಗಕ್ಕೆ ನಾನು ಹೋಗ್ತಾ ಇದ್ದೆ ಬರ್ತಾ ಇದ್ದೆ. ನಮ್ಮಿಬ್ರು ಹೋಗೋದು ಬರೋದು ಗಂಡ ಹೆಂಡತಿ ಇದ್ದೇ ಇದ್ದಿದ್ದು. ಜಾಸ್ತಿ ಅವರು ಹೋಟೆಲ್ಗಳಲ್ಲೇ ಇರೋರು. ಮನೆ ಅಂತನೂ ಇತ್ತು, ಮನೇಲೇ ಇರ್ತಿದ್ವಿ. ತುಂಬಾ ದೂರ ಮನೆ ಮಾಡಿರೋ ಕಾರಣ ನಾನು ಅಮ್ಮನ ಮನೇಲಿ ನಾ ಕೆಲಸ ಮಾಡ್ಕೋತೀನಿ ಅಂತ ಕೆಲಸ ಮಾಡ್ಕೋತಿದ್ರು ಸರ್. ಅವ್ರಿಗಿದ್ದು ಕೊರಗೆ ಎಂಥದ್ದು ಅಂತ ಅನ್ಬಿಟ್ಟು ಗುರುಪ್ರಸಾದ್, ಯಾಕಂದ್ರೆ ಅವ್ರ ಮಾತಲ್ಲಿ ಹೇಳ್ತಾ ಇದ್ದಾರೆ ತುಂಬ ನೋವಲ್ಲಿ ಇದ್ದೀನಿ, ಕಷ್ಟದಲ್ಲಿ ಇದ್ದೀನಿ ಅನ್ನೋ ಮಾತುಗಳು ಜಾಸ್ತಿ ಕೇಳ್ತಾ ಇದ್ದಾರೆ ಸರ್. ಅವತ್ತಿಗೆ ಅವರು ರಂಗನಾಯಕ ರಿಲೀಸ್ ಆಗಿ ಅದು ಜೂನಲ್ಲಿ ಆಡಿಯೋ ಸರ್. ಮಾರ್ಚಲ್ಲಿ ಸಿನಿಮಾ ರಿಲೀಸ್ ಆಗಿ ಮಾರ್ಚ್ ಏಪ್ರಿಲ್ ಮೇ ಜೂನ್ 3 ತಿಂಗಳು ಆ ನೋವು ಇದ್ದೇ ಇರುತ್ತೆ ಸರ್. ಅವರು ಹ್ಯಾಟ್ರಿಕ್ ಕೊಡಬೇಕು ಅಂತ ಇದ್ದ ಸಿನಿಮಾ ಅದು. ಅದಾಗಲಿಲ್ಲ, ನಾನು ಸೋತ್ಬಿಟ್ಟೆ. ಜನ ಕೆಲವೊಬ್ಬರು ಮಾತಾಡಿದ್ದೆಲ್ಲ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ರು. ಆ ನೋವು ತುಂಬ ಇದೆ ಸರ್. ಅವರು ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ಸಿಗೆ ಹಚ್ಕೋತಾ ಇದ್ರು. ಸಣ್ಣ ಸಣ್ಣ ವಿಚಾರನೂ ತುಂಬ ದೊಡ್ಡದಾಗಿ ನಾನು ಟೆನ್ಷನ್ ಆಗುತ್ತೆ ಅಂತ ಎಲ್ರಿಗೂ ಹೇಳೋರು. ಇದೇ ದೀಕ್ಷಿತ್ರನ್ನೇ ತುಂಬ ದೂರ ಇಟ್ಟಿದ್ರು. ನನಗೆ ಒತ್ತಡ ಹಾಕ್ಬೇಡಪ್ಪ ಸಿನಿಮಾ, ನಿಂಗೇನಯ್ಯ ನನ್ನ ನಂಬಿದ್ಯಾ, ನಾ ಮಾಡ್ತಿದ್ದೀನಿ ಬಿಡಪ್ಪ, ನನ್ನ ನಂಬಿದ್ದೀರಾ ಬಿಟ್ಬಿಡ್ರಿ, ನನಗೆ ಟೆನ್ಷನ್. ಇದೇ ರಮೇಶ್ ಅವರು ಹೇಳ್ತಾರೆ, ಎಲ್ಲರೂ ಒತ್ತಡ ಹಾಕ್ತಿದ್ರು, ನಾನು ಯಾವತ್ತಿಗೂ ಅವ್ರ ಮೇಲೆ ಒತ್ತಡ ಹಾಕಿಲ್ಲ ಅಂತ ಅವ್ರ ಕೆಲವೊಂದು ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಒತ್ತಡ ಹಾಕಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಸರ್. ಮೇಡಮ್, ಇಷ್ಟು ಪ್ರೀತಿ ಇರುವಾಗ ಸಾಯೋಕ್ಕೂ ಮುನ್ನ ಯಾವತ್ತಾದ್ರೂ ನಿಮಗೆ ಕಾಲ್ ಮಾಡಿದ್ದು ಅಥವಾ ಮೆಸೇಜ್ ಮಾಡಿದ್ದು ಏನಾದ್ರು ಇದೆಯಾ ಅಂತ? ಸರ್ ಅಂದರೆ ನನಗೆ ಡಿಸ್ಟರ್ಬ್ ಮಾಡಬೇಡ, ನಾ ಫ್ರೀ ಆದಾಗ ನಿನಗೆ ಕಾಲ್ ಮಾಡ್ತೀನಿ ಅನ್ನೋರು. ನಂದು ಅವರು ಯಾವುದು ಲಾಸ್ಟ್ ನಾ ಕೆಲಸ ಮಾಡಿದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದು 10 days ಬ್ಯಾಕ್ 5 days ಬ್ಯಾಕು ಮತ್ತು ವಾಟ್ಸಪ್ ಕಾಲಲ್ಲಿ ಮಾತಾಡಿದ್ವಿ. ಮಾಡ್ತಿದ್ದೀನಿ, ಎಲ್ಲ ಆರಾಮಾಗಿರಿ, ರೆಸ್ಟ್ ಮಾಡಿ, ಕೂಲಾಗಿರಿ, ನಾನಿದ್ದೀನಿ, ನಾನು ಮಾಡ್ತೀನಿ ಅಂತಾನೆ ಹೇಳೋರು. ಪ್ರತಿ ಸಲ ಅವ್ರು ಪಾಸಿಟಿವ್ ಆಗೇ ಮಾತಾಡೋ, ಎಲ್ಲರ ಹತ್ರನೂ, ನನ್ನ ಹತ್ರನೇ ಅಂತಲ್ಲ, ಎಲ್ರಿಗೂ ಅದೇ ರೀತಿ ಪ್ರಾಮಿಸ್ ಮಾಡ್ತಾಯಿದ್ರು. ನಾನು ಮಾಡ್ತೀನಿ, ಆರಾಮಾಗಿರಿ, ನನ್ನ ಕೆಲಸ ಮಾಡೋಕ್ಕೆ ಬಿಟ್ಬಿಡಿ ಅನ್ನೋರೆ ಆ ಪದಗಳನ್ನೇ ಬಳಸ್ತಿದ್ರು ಸರ್ ಅವರು. ನಿಮಗೂ ಮತ್ತು ಮಗಳಿಗೂ ಏನೇನು ವ್ಯವಸ್ಥೆ ಬೇಕು ಎಲ್ಲ ಸೆಕ್ಯೂರಿಟಿ ನಾನು ಮಾಡಿಕೊಟ್ಟು ಹೋಗ್ತೀನಿ ಅಂತ ಪ್ರತಿ ಮಾತಿನಲ್ಲಿ ಹೇಳ್ತಾ ಇದ್ರು. ಮಗಳ ಕಂಡು ಅಷ್ಟೊಂದು ಪ್ರೀತಿ ಇತ್ತು, ಮತ್ತು ಏನಾದರೂ ಮಾಡಿಕೊಟ್ಟು ಹೋಗಿದ್ರಾ ಅಂತ ಆ ಸಂದರ್ಭದಲ್ಲಿ? ಅದನ್ನು ಸರ್ ಏನು ನಮಗೆ ಅಂತ ಇರೋದೇ ಈ ಸಿನಿಮಾ ಆಧಾರ ಸರ್. ನನ್ನ ಮಗುಗೆ ಅಂತ ನನಗೆ ನನ್ನ ಮಗುಗೆ ಅನ್ನೋ ಆಧಾರನೇ ಈ ಸಿನಿಮಾನೇ ಕೈ ತಪ್ಪೋಗಿದೆ ಅಂತಾನೆ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದೀನಿ. ಅಲ್ಲಿ ನ್ಯಾಯ ಬೇಕು ಸರ್. ನನಗೆ ನನ್ನ ಮಗಳಿಗೆ ಪರಿಹಾರ ಸಿಗಬೇಕು, ಜೊತೆಗೆ ಈ ಸಿನಿಮಾ ಅದ್ಭುತವಾಗಿ ರಿಲೀಸ್ ಆಗಬೇಕು ಸರ್. ನ್ಯಾಯ ಸಿಕ್ಕ ನಂತರ ಅದ್ಭುತವಾಗಿ ರಿಲೀಸ್ ಆಗುತ್ತೆ ಸರ್. ಇದೆಲ್ಲ ಸಾವಿನ ನಂತರದಲ್ಲಿ ಒಂದಷ್ಟು ಮಾತುಗಳು ಬರ್ತದೆ. ಅವ್ರಿಗೆ ಒಂದಷ್ಟು ಚಟಗಳಿತ್ತು, ಕುಡಿತ ಜಾಸ್ತಿ ಇತ್ತು, ಅಥವಾ ಅವ್ರಿಗೇನೋ ಕಾಯಿಲೆ ಇತ್ತು, ಈ ಸಮಸ್ಯೆಯಿಂದ ಅವರು ತುಂಬ ನರಳ್ತಾ ಇದ್ರು ಅನ್ನೋ ಮಾತುಗಳು ನೀವು ಕೇಳಿರ್ತೀರ. ಆ ಸಂದರ್ಭದಲ್ಲಿ ನೀವೆಲ್ಲೂ ಮಾತನಾಡಿಲ್ಲ. ನಿಜ ಏನು ಮೇಡಮ್, ಏನಿತ್ತು ಅವ್ರಿಗೆ? ಸರ್, ಈಗ ಏನೇ ಇದ್ರೂ ಅದು ಆತನ ಪರ್ಸ್ನಲಿ ಅವ್ರದ್ದು ಪರ್ಸ್ನಲಿ ಸರ್. ಅದು ಬಿಟ್ಟು ವ್ಯಕ್ತಿ ಸಿನಿಮಾಗಳಿಗೆ ಯಾವತ್ತಿಗೂ ಮೋಸ ಮಾಡಿಲ್ಲ. ಕಾಯಿಲೆ ಪಾಯಿಲೆ ಅದು ಎಲ್ರಿಗೂ ಇರುತ್ತೆ, BP ಶುಗರು ಅದು ಇದು ಅಂತ ಈ ಥರದ್ದು ಏನು ಅವ್ರಿಗೆ ಅಂದರೆ ಅವರು ಯಾವುದೇ ಕಾಯಿಲೆಗಳನ್ನ ತನ್ಗೆ ಈ ಥರ ಆಗ್ಬಿಟ್ಟಿದೆ ಅಂತ ಕೂರ್ಗೋ ವ್ಯಕ್ತಿ ಅಲ್ಲ. ಆರಾಮಾಗಿದ್ರು, ಚೆನ್ನಾಗೇ ಇದ್ರು ಸರ್. ಅದು ಏನೇ ಇದ್ರೂ ಸಿನಿಮಾಗಂತೂ ಯಾವುದೇ ರೀತಿ ಮೋಸ ಮಾಡಿಲ್ಲ. ಏನೇ ಮಾಡಿದ್ರು ಅವ್ರ ಕೊಡುಗೆಗಳು ಅದ್ಭುತವಾಗೇ ಇತ್ತು. ಎಲ್ಲೋ ಒಂದು ಕಡೆ ಸೋತಿರ್ಬೋದು, ಬಟ್ ಅದ್ರಲ್ಲಿ ಕೂಡ ಅರ್ಥನೇ ಇದೆ ಹೊರತಾಗಿ ಅವ್ರು ಯಾವುದೇ ಕೆಟ್ಟ ನೀಚ ಸಿನಿಮಾಗಳನ್ನ ಮಾಡಿಲ್ಲ ಸರ್. ಅಷ್ಟೇ. ಸಿನಿಮಾಗೆ ಅವರಿಂದ, ಅವ್ರ ದೇಹದ್ದಾಗ್ಲಿ, ಅವ್ರ ಪರ್ಸ್ನಲಿ ಇಂದಾಗ್ಲಿ, ಅವ್ರ ಫ್ಯಾಮಿಲಿಯಿಂದಾಗ್ಲಿ ಸಿನಿಮಾಗೆ ಯಾವುದೇ ರೀತಿ ತೊಂದರೆ ಆಗೋಂಗೆ ಇಟ್ಕೊಂಡಿರ್ಲಿಲ್ಲ. ಅವ್ರು ಸಿನಿಮಾಗೆ ಅಂತ ಬದುಕಿದ ವ್ಯಕ್ತಿ, ಸಿನಿಮಾಗೋಸ್ಕರನೇ ಅಂತ ಸತ್ತಿದ ವ್ಯಕ್ತಿ. ಮೇಡಮ್, ನೇರ ನಿಷ್ಠುರ ವ್ಯಕ್ತಿತ್ವ ಅವ್ರದ್ದು. ಅಂಥವ್ರು ಈ ಥರದೊಂದು ನಿರ್ಧಾರ ಮಾಡ್ಕೋತಾರೆ ಅಂದರೆ ಯಾರ ಕೈಲಿ ನಂಬಕ್ಕಾಗ್ತಿರ್ಲಿಲ್ಲ ಸರ್. ಹೆಂಡತಿಯಾಗಿ ನನಗೂ ಇದುವರೆಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಸರ್. ಯಾಕೆ ಈ ನಿರ್ಧಾರ ತಗೊಂಡ್ರು ಅನ್ನೋದು ಈ ಕ್ಷಣಕ್ಕೂ ಸಿಕ್ಕಿಲ್ಲ ಸರ್. ನನಗೇನಾದರೂ ಸಿಕ್ಕಿದ್ರೆ ದಯವಿಟ್ಟು ನಾ ಕೇಳಿದೆ, ಅವ್ರೇನಾದರೂ ಎದುರುಗಡೆ ಬಂದ್ಬಿಟ್ರೆ ಸಾಕು, ಕೇಳ್ಬಿಟ್ಟು ಹೇಳ್ಬಿಡೋಣ ಅಂತ ಅಷ್ಟೇ ಸರ್. ಇದು ಬಿಟ್ಟರೆ ಏನು ಹೇಳೋಕ್ಕಲ್ಲ. ಏನಕ್ಕೆ ಮಾಡ್ಕೊಂಡ್ರಿ ಅಂತ ಅವಕಾಶ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಅದಕ್ಕೆ ಉತ್ತರ ಸಿಗ್ಬೋದೇನೋ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.